ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಜಯ ಘೋಷ ನ್ಯೂಸ್. ಶಿರಾ ತಾಲೂಕಿನ ತಾವರೆಕೆರೆ ವ್ಯಾಪ್ತಿಯ ಹಂದಿ ಜೋಗಿಗಳ ಕಾಲೋನಿಗೆ ಭೇಟಿ ನೀಡಿದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಶಿವು ಚಂಗಾವರ. ಶಿರಾ ಸೀಮೆ ಜಾನಪದ ಸೊಗಡಿನ ತವರೂರು. ಜಾನಪದ ಸಂಸ್ಕೃತಿಯ ಆರಾಧ್ಯ ದೈವ ಜುಂಜಪ್ಪನ ಸುಕ್ಷೇತ್ರ. ಹಾಗಾಗಿ ಜಾನಪದ ಕಲಾವಿದರ ಕಷ್ಟಗಳನ್ನು ಆಲಿಸಿ ಶೀಘ್ರವೇ ಶಾಸನ ಬರುವಂತೆ ಸಂಬಂಧಪಟ್ಟವರಿಗೆ ಕರೆ ಮೂಲಕ ತಿಳಿಸಿದರು. ಹೌದಾ? ನಿಮ್ಗೆಲ್ಲ ಇದೆಲ್ಲ ಮಾಸಾಸ್ಯನ ಎಲ್ಲ ಬರುತ್ತಾ? ಗೌರ್ಮೆಂಟ್ ಸೌಲಭ್ಯಗಳು ಏನಿಲ್ಲ? ಯಾವ್ದು ಬರ್ತಾ ಇಲ್ಲ. ಗೌಡಗೆರೆ ಹೋಬಳಿ ಏನಕ್ಕೆ ಸುಮ್ನೆ ಶಿರಾ ತಾಲೂಕು ಗೌಡಗೆರೆ ಹೋಗ್ಲಿ ಅಷ್ಟು ಮೇಲೆ ಯಾವ್ದು ಬರ್ತಾ ಇಲ್ಲ. ಮಾಸಾಸ್ಯನ ಏನೋ ಗೊತ್ತಿಲ್ಲ, ಯಾವ್ದು ಬರ್ತಾ ಇಲ್ಲ. ಗೌರ್ಮೆಂಟ್ ಸವಲತ್ತುಗಳು ಏನೋ ಗೊತ್ತಿಲ್ಲ. ಯಾವ್ದು ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆ ಪಂಚಾಯತಿ ವ್ಯಾಪ್ತಿಯ ಈ ಹಂದಿ ಜೋಗರ ಕಾಲೋನಿಗೆ ಇವತ್ತು ಭೇಟಿ ನೀಡಿದ್ದೇವೆ. ಇದು ಮೂಲ ಉದ್ದೇಶ ಏನಂದ್ರೆ, ಇಲ್ಲಿ ಈ ನಮ್ಮ ಈ ಹಂದಿ ಜೋಗಿ ಜನಾಂಗದವರು ಈ ಜೋಗಯ್ಯನ ವೇಷ ಹಾಕೊಂಡು ಮನೆ ಮನೆಗೆ, ಅಂದ್ರೆ ಅವ್ರ ಪದ್ಧತಿ ಅದು. ಅವರು ನಮ್ಮ ಮಹಾಭಾರತವನ್ನು ಎಷ್ಟೋ ಜನ ಪುಸ್ತಕದ ರೂಪದಲ್ಲಿ ಜನಗಳಿಗೆ ಪರಿಚಯಿಸಿರು. ಇವರು ಬಾಯಿಂದ ಬಾಯಿಗೆ, ಅಂದ್ರೆ ಜಾನಪದ ಶೈಲಿಯಲ್ಲಿ ನಶಿಸಿ ಹೋಗುತ್ತಿರುವ ಈ ಜಾನಪದ ಶೈಲಿಯಲ್ಲಿ ಇವರು ಒಂದು ಜಾನಪದ ಕಲೆಗೆ ಜೀವ ನೀಡಿದ್ದಾರೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನಪದವೇ ನಶಿಸಿ ಹೋಗುವ ಒಂದು ಸುಸಂದರ್ಭದಲ್ಲಿ ಇವರು ಆ ಜಾನಪದ ಕಲೆಗೆ ಒತ್ತು ಕೊಟ್ಟು ಇವರು ತುಂಬಾನ ಎಲ್ಲಾ ಊರುಗಳು ಹಳ್ಳಿಗೆ ಹೋಗಿ ಅವರು ಸುಮಾರು 40-50 ವರ್ಷದಿಂದ ಅವ್ರ ತಾತ ಮುತ್ತಾತರ ಕಾಲದಿಂದಲೂ ಅವರು ಜಾನಪದ ಕಲೆಗಾಗಿ ಒಂದು ಹೋರಾಟ ಮಾಡಿದ್ದಾರೆ. ಇವರು ಅಲೆಮಾರಿ ಗೊತ್ತೇನ? ಅಲೆಮಾರಿ. ಇವರು ಅಲೆಮಾರಿ ಜನಾಂಗದವರು. ಅಂದ್ರೆ ಇವರು ಒಂದು ಯಾರು ಇರಲ್ಲ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲೇನೆ 100 ಮನೆಯವರು ಇಲ್ಲಿ ವಾಸ ಆಗಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಸಹೋದರ ಶಿವಕುಮಾರ್ ನಾಯ್ಕ ಅವರು ಹೇಳಿದ್ದಾರೆ, ಇಲ್ಲೆಲ್ಲ ಚಿಲ್ಲಳ್ಳಿ ಹತ್ರ ಒಂದು ಸರ್ವೆ ನಂಬರ್ ಅಲ್ಲಿ ಒಂದು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ. ಅವ್ರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ನಶಿಸಿ ಹೋಗಿತ್ತಿರೋ ಜಾನಪದಕ್ಕೆ ಒಂದು ಜೀವ ತುಂಬುತ್ತಿರುವ ಇವ್ರು ಹಿಂಗ್ ವೇಷ ಹಾಕೊಂಡು ಅಲ್ಲೂ ಇಲ್ಲೂ ಊರಾಗೆ, ಅಲ್ಲೂ ಆ ಊರು ಈ ಊರು, ಶಿರಾ ತಾಲೂಕು ಇರ್ಬೋದು, ಚಿತ್ರದುರ್ಗ ಡಿಸ್ಟಿಕ್ ಇರ್ಬೋದು, ತುಮಕೂರು ಡಿಸ್ಟಿಕ್ ಇರೋದು ಎಲ್ಲಾ ಊರಿಗೂ ಹೋಗಿ ಅವರು ನಮ್ಮ ಪದ್ಧತಿ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರು ಮಕ್ಕಳಿಗೂ, ನಮ್ಮ ಸಹೋದರ ಹೇಳಿದಂತೆ ಆ ಮಕ್ಕಳಿಗೂ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡಿಸ್ಬೇಕು. ಅವರು ಇವ್ರಿಗೆ ಆದಷ್ಟು ಬೇಗ ಎಲ್ಲಾ ಮೂಲಭೂತ ಸೌಲಭ್ಯ ಒದಗ್ಲಿ. ಹಾಗೆ ಇವ್ರಿಗೆ ಜಾನಪದ ಅಕಾಡೆಮಿಯ ಸದಸ್ಯರು ನನಗೆ ತುಂಬಾ ಪರಿಚಿತರು. ಅವ್ರಿಗೆ ಮಾತಾಡ್ಬಿಟ್ಟು ಈ ಎಲ್ಲಾ ಏನು ಈಗ ಜೋಗಯ್ಯನ ವೇಷ ಹಾಕೊಂಡು ಈ ಜಾನಪದ ಕಲೆಯನ್ನು ಉಳಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಮಾಸಾಸನ ಬರುವಂತ ಒಂದು ವ್ಯವಸ್ಥೆಯನ್ನು ನಾನೇ ಶ್ರಮ ವಹಿಸಿ ಮಾಡಿಸ್ಕೊಡ್ತೀನಿ ಅಂತ ನಾನು ಅವ್ರಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ TB ಜಯಚಂದ್ರ ಸಾಹೇಬರು ಈ ಅಲೆಮಾರಿ ಜನಾಂಗದ ಬಗ್ಗೆ ತುಂಬಾನೇ ಶ್ರಮ ವಹಿಸಿ, ಅವರು ಸರ್ಕಾರದ ಮಟ್ಟದಲ್ಲೂ ಅವರೆಲ್ಲ ಬಹಳ ಶ್ರಮ ವಹಿಸಿ ಇವ್ರಿಗೆಲ್ಲ ಮೂಲಭೂತ ಸೌಲಭ್ಯ ಎಲ್ಲೂ ಸಿಗ್ತಿರ್ಲಿಲ್ಲ ಇವ್ರಿಗೆ. ಅದನ್ನೇ ಒಂದು ನಿಗಮ ಮಂಡಳಿನ ಸಹ ಅವ್ರ ಸಂದರ್ಭದಲ್ಲಿ ಇಂಥ ಸಣ್ಣ ಪುಟ್ಟ ಸಮಾಜದನ್ನ ಗುರುತಿಸರಲ್ಲಿ ಇಡೀ ರಾಜ್ಯದಲ್ಲೇ ಶ್ರೀಯುತ TB ಜಯಚಂದ್ರ ಅವರು ನಂಬರ್ 1. ಅವರು ಈ ತರ ಸುಸಜ್ಜಿತವಾದ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದ್ರೆ ಆ ಇಶ್ಯೂಸ್ ಬಗ್ಗೆ ಮಾತಾಡಿ ಅಂತರ ಸಾಲ್ವ್ ಮಾಡ್ಕೊಡಕ್ಕಾಗಿದ್ದಾರೆ. ಚಿಲ್ಲಳ್ಳಿನಲ್ಲಿ ಜಾಗನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಯಚಂದ್ರ ಸಾಹೇಬ್ರಿಗೆ ತುಂಬ ರೂಪದ ಅಭಿನಂದನೆ. ಯಾಕೆಂದ್ರೆ ಅವರೇ ಅಲೆಮಾರಿ ಅವಾಗ ಅಭಿವೃದ್ಧಿ ನಿಗಮ ಮಾಡಿದ್ದು. ಅಂದ್ರೆ ಇಂತ ತೀರಾ ಕೆಳಮಟ್ಟದ ಜನಾಂಗದವರನ್ನು ಗುರುತಿಸಿ ಅವರೊಂದು ಸಮಾಜಮುಖಿಗೆ ತರುವಂತ ಕೆಲಸ ಮಾಡಿದ್ದಾರೆ. ಅವ್ರಿಗೆ ತುಂಬ ರೂಪದ ಧನ್ಯವಾದಗಳು. ಇವರು ಈ ತರ ಇರೋದೇ ಬೇಡ, ಇವ್ರಿಗೊಂದು ವ್ಯವಸ್ಥೆ ಆಗ್ಬೇಕು. ಯಾವಾಗ್ಲೂ ಈ ತರ ಎಲ್ಲ ಪಾಪ ಶೆಡ್ ಹಾಕೊಂಡು ಮಳೆ ಬಂದಾಗ ಹೆಂಗಿರ್ತಾರೋ ಏನು ಗೊತ್ತಾಗ್ತಿಲ್ಲ. ನಮ್ಗೆ ಒಂಥರ ಅದು ತುಂಬಾ ನೋವಾಗುತ್ತೆ ಇವ್ರು ನೋಡಿದ್ರೆ. ಪಾಪ ಎಷ್ಟು ನೋಡಿ, ಏನೋ ಮಳೆ ಬಂದ್ರೆ ಅಲ್ಲಿ ನೀರು ಒಳಕ್ ನುಗ್ತವೆ. ಇವ್ರಿಗೊಂದು ವ್ಯವಸ್ಥೆ ಇಲ್ಲ, ಸೋರುತ್ತೆ ಅದೆಲ್ಲ ಈ ವ್ಯವಸ್ಥೆ ನೋಡ್ಬಿಟ್ರೆ ಬಹಳ ಬೇಜಾರಾಗ್ತದೆ. ಇವ್ರು ಅಡಿಗೆ ಯಂತ್ರ ಮಾಡ್ಕೊಂತಾರೆ, ಹೆಂಗಿರ್ತಾರೆ ಅನ್ನೋದೇ ಒಂದು ಶೋಚನೀಯ ಸ್ಥಿತಿಯಲ್ಲಿ ಈ ಜನಾಂಗದವರು ವಾಸ ಮಾಡ್ತಿದ್ದಾರೆ. ಇವ್ರಿಗೆ ಎಲ್ಲಾ ಸರ್ಕಾರದ ಸವಲತ್ತುಗಳು ದೊರಕುವಂತಾಗಲಿ. ಇವ್ರಿಗೆ ಜೋಗಿಗಳಿಗೆ ಏನಿದ್ದಾರೆ ಜೋಗೈಗರು, ಇವ್ರಿಗೆ ಜಾನಪದ ಅಕಾಡೆಮಿಯಿಂದ ಒಂದು ಮಾಸಾಸನ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ. ಧನ್ಯವಾದಗಳು. ನಡೆದು ಬಂದಿರುವರಯ್ಯೋ ನಡೆದು ಬಂದಿರುವರಯ್ಯೋ ಅಯ್ಯ ಶಿವಶರಣರೈದ ಮುಂದೆ ಧರ್ಮವೇ ಜೈವ ಎಂಬ ಅರ್ಜುನನ ಧರ್ಮವೇ ದೈವ ಎಂದ
ತಾಯಿ ಧರ್ಮವೇಲೈವೆ ಎಂದಾಯಿ ಕೇರಗಳು ತಿರುಗಿ ಪಟ್ಟಣ ದೇಶ ಪಟ್ಟಣನ ತಿರುಗಿ ಕರನೇ ದೇಶ ಪಟ್ಟಣನ ತಿರುಗಿ ತೂಗೂತ ಬಳಗಾಡುತ್ತಾ ಅರ್ಜುನನ ಬಾಗೂತ ಬಳಗಾಡುತ್ತಾ ಶಿವನೇ ಬಾಗೂತ ಬಳಗಾಡುತ್ತಾಗಿ ತಾಯಿ ನರಮನೆಗೆ ಬಂದು ಭಗವಂತ ತಾಯಿ ನರಮನೆಗೆ ಬಂದು ಅಮ್ಮ ತಾಯಿ ನರಮನೆಗೆ ಬಂದು ಗಿಳಿಯಾಡು ಬೇಡಿರುವನು ಪಾರ್ಥಾನ ಗಿಳಿಯಾಡು ಬೇಡಿರುವನು ತಾಯಿ ಗಿಳಿಯಾಡು ಬೇಡಿರುವನು ಅರ್ಜುನನ ದನಿಯ ಕೇಳಿ ಪಂಚಮ್ಮ ತೂಗ ಮಂಚಾದ ಮ್ಯಾಲೆ ತಾಯಿ ತೂಗ. ಸರ್ ಇಲ್ಲಿ ಇದು ಅದೇ ನಮ್ಮ ಶಿರಾ ತಾಲ್ಲೂಕು ಅದೇ ತಾವರೆಕೆರೆ ಹತ್ರ ಅಂತ ಹಂದಿ ಜೋಗಿಗಳು ಅಂತ ಹೇಳ್ಬಿಟ್ಟು ಈ ಜೋಗೈನ ಮಹಾಭಾರತ ಪದಗಳನ್ನ ಜಾನಪದ ಪದಗಳನ್ನ ಆಡ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ, ಆ ಕಾಲೋನಿಗೆ ಇವತ್ತು ಭೇಟಿ ಕೊಟ್ಟಿದ್ದೀನಿ ಸರ್. ಆ ಕಾಲೋನಿಯಲ್ಲಿ ತುಂಬಾ ಚೆನ್ನಾಗಿ ಸೊಗಸಾಗಿ ಆಡ್ತಾರೆ ಸರ್. ಜನಪದ ಗೀತೆ, ಗೀಗಿ ಪದಗಳು ಮತ್ತೆ ಮಹಾಭಾರತ ಕಥೆಗಳು ಎಲ್ಲಾನ. ಅವ್ರಿಗೊಂದು ಏನಾದ್ರು ಒಂದು ಮಾಸಾಶ್ರಯ ಅನ್ನೋದು ಒಂದು ವ್ಯವಸ್ಥೆ ಮಾಡ್ಕೊಡಕ್ ಆಗುತ್ತಾ ಸರ್? ಸರ್ ಅವರು ಹನುಮಂತಪ್ಪ ಅಂತ ಹೇಳಿ, ವಯಸ್ಸು ಒಂದು 60 ಇರ್ಬೋದು ಸರ್. ಸರ್ ಕಾರ್ಯಕ್ರಮ ದಾಖಲೆಗಳು ಇಲ್ಲ ಸರ್. ಅವರು ಊರೂರಿಗೂ ಹೋಗ್ತಾರೆ, ಎಲ್ಲ ಇದನ್ನ ಮಾಡ್ಕೊಂಡು ವೇಷ ಹಾಕೊಂಡು ಜೋಗದಿಂದ ಹೋಗ್ತೀರಿ. ಅದೇ ಅಂತ ಮನೆಗಳೇ ಇಲ್ಲಿ 100 ಮನೆ ಇದಾವೆ ಸರ್. ಹಾ ಮಾಡ್ಕೊಡ್ಬೋದಲ್ಲ ಸರ್? ಹೌನ್ ಸರ್. ಹ್ಞೂ ಸರ್, ಅವ್ರಿಗೊಂದು ಮಾಸಾಶಯನ ಒಂದು 10 ಜನ ಸಿಗ್ಬೋದು ಸರ್. ಅವ್ರಿಗೆ 10 ಜನಕ್ಕೂ ಮಾಡಿಸ್ಕೊಟ್ಬಿಡಿ ಸರ್ ಪ್ಲೀಸ್ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಮಸ್ತೆ ಸರ್, ನಮಸ್ತೆ ನಮಸ್ತೆ ಸರ್. ಏನ್ ತೊಂದ್ರೆ ಆಗಲ್ಲ. ಹಾಗಾಗಿ ಇದು ಆಮೇಲೆ ನಮ್ಗೆ ನಮ್ಮ ಮತದಾರರಾಗಿರಲ್ಲ. ಇವಾಗ ಬೇರೆ ಪಂಚಾಯತಿ ಮತದಾರರಾಗಿರ್ತಾರೆ. ಹಾಗಾಗಿ ಅವ್ರಿಗೆ ನಾನು ಏನ್ ಕೇಳ್ಕೊಳ್ಳೋದು ಇಷ್ಟ ಅಂದ್ರೆ, ಇಷ್ಟು ಜನ ಮಕ್ಕಳಿದ್ದಾರೆ. ಈ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮತ್ತೆ ಒಳ್ಳೆ ವಿದ್ಯಾವಂತರಾಗಿ ಮತ್ತೆ ಸುಸಂಸ್ಕೃತ ಮತ್ತೆ ಸಂಸ್ಕಾರ ಕಲಿತು ಮಕ್ಕಳು ತಂದೆ ತಾಯಿಗಳನ್ನ ಸಾಕ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮಲ್ಲಿ ಕೈ ಕೂಗುದು ಕೇಳ್ಕೊಳ್ತೀವಿ ಎಲ್ಲ ನನ್ನ ಹಿರಿಯರಿಗೆ, ನೀವು ಮಕ್ಕಳನ್ನ ಶಾಲೆ ಕಳಿಸಿ ಎಲ್ಲಾ ಅಕಾಡೆಮಿಕ್ ಇಯರ್ನಾಗ ನಿಮ್ಗೆಲ್ಲ ಸವಲತ್ತೆಲ್ಲ ಕೊಡ್ತದೆ ಸರ್ಕಾರ. ಎಲ್ಲ ಅನ್ನಭಾಗ್ಯ ಆಗ್ಲಿ, ಶೂ ಭಾಗ್ಯ ಆಗ್ಲಿ, ಮತ್ತೆ ಎಲ್ಲ ಯೂನಿಫಾರ್ಮ್ ಆಗಿ ಎಲ್ಲ ಸರ್ಕಾರ ಕೊಡೋದ್ರಿಂದ ನೀವ್ ಯಾಕೆ ವಿದ್ಯೆಯಲ್ಲಿ ವಂಚಿತರಾಗಿ ಮಾಡ್ತೀರಾ? ಮಕ್ಕಳನ್ನ ಭವಿಷ್ಯ ಹಾಳು ಮಾಡ್ತೀರಾ? ದಯವಿಟ್ಟು ಮಕ್ಕಳನ್ನ ಶಾಲೆ ಕಳಿಸ್ರಿ. ಇವ್ರು ಮುಂದಿನ ದಿನಗಳಲ್ಲಿ ಯಾರು AAS ಆಗ್ತಾರೋ, ಯಾರು DC ಆಗ್ತಾರೋ, ಯಾರು SP ಆಗ್ತಾರೋ, ಈ ಮಕ್ಕಳನ್ನ ಭವಿಷ್ಯ ಉಜ್ವಲಗೊಳಿಸ್ರಿ ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಆಯ್ತಾ? ಯಾವುದೇ ಕಾರಣಕ್ಕೂ ನೀವು ಮಕ್ಕಳನ್ನ ನನಗೆ ಚಪ್ಪಾಳೆ ಹೊಡೆಯುವಂತ ಅವಶ್ಯಕತೆ ಇಲ್ಲ. ನೀವು ಓದಿ ಒಳ್ಳೆ ಈ ಊರಿಗೆ ಒಳ್ಳೆ ಪ್ರಜೆಗಳಾಗಿ ಬಾಳಿರಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ನೀವು ಓದ್ಬೇಕು. ಈಗ ನಮ್ಗೆ ಬೇರೆ ಏನೂ ಇಲ್ಲ, ನಮ್ಗೆ ಒಳಮನೆ ಇಲ್ಲ. ಹಾಗಾಗಿ ನೀವೆಲ್ಲ ಓದಿದ್ರೆ ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಮಾಡಿದ್ರೆ, ಹಿಂಗಾಗಿ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ 2 ಮಾತು ಮುಗಿಸ್ತೀನಿ.